ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಮಾಧ್ಯಮ ಚಾನಲ್. ಸೊ ನಾವಿವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಏನಂದರೆ, ನಾವು ಎನರ್ಜಿ ಅಂತ ಕುಡಿಯುವಂಥ ORS ಜ್ಯೂಸ್. ನಮಗೇನಾದರೂ ಜ್ವರ ಅಥವಾ ಮಕ್ಕಳಿಗೆ ಜ್ವರ ಅಂದಾಗ ಎನರ್ಜೆಟಿಕ್ ಡ್ರಿಂಕ್ ಆಗಿ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ORS ಜ್ಯೂಸ್. ನಾವು ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ORS ಜ್ಯೂಸು ಅಸಲಿಯಾ ಅಥವಾ ನಕಲಿಯಾ ಅಂತ ನಾವು ಚೆಕ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿದೆ. ದಯವಿಟ್ಟು ವಿಡಿಯೋ ನೋಡಿ ಪೂರ್ತಿಯಾಗಿ. ಫ್ರೆಂಡ್ಸ್, ನಾನು ಹೀಗೆ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾ ಇದ್ದಾಗ ಒಂದು ವಿಡಿಯೋ ನೋಡಿದೆ. ಅದು ಹಿಂದಿಯಲ್ಲಿತ್ತು. ಆ ORSನ ಅಸಲಿಯತ್ ಏನು, ಆ ORS ನಾವು ತಗೊಳೋಕ್ಕಿಂತ ಮುಂಚೆ ನಾವೇನು ಅಬ್ಸರ್ವ್ ಮಾಡಬೇಕು ಅದ್ರ ಜೊತೆ ಅನ್ನೋದ ಒಂದು ಸ್ಮಾಲ್ ವಿಡಿಯೋ ನೋಡಿದೆ. ಅದು ನಿಮ್ಗೆ ತೋರಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ನೋಡೋಣ ಬನ್ನಿ. दोस्तों ये देखिए, मेडिकल शॉप पर ORS के साथ ORSL भी बेचा जा रहा है। जब मैंने उनसे इन दोनों का डिफरेंस पूछा तो उन्होंने कहा कि बस फ्लेवर डिफरेंट है और कुछ नहीं। लेकिन ये सच नहीं है। अगर आपने लूज मोशन के दौरान ORS की बजाय ORSL पी लिया तो आपकी तबीयत और बिगड़ सकती है। WHO ने ORS के लिए एक खास फॉर्मूला बनाया जो रिहाइड्रेशन में मदद करता है, लेकिन ये ब्रांड वो फॉर्मूला फॉलो नहीं करती क्योंकि ये ORS है ही नहीं। असल में ये एक फ्रूट बेवरेज है और इस पे ये लिखा भी होता है। एंड कंपनी खुद कहती है कि इसे डायरिया के दौरान ना ले, लेकिन ORSL नाम की कंफ्यूजन की वजह से आम इंसान और मेडिकल शॉप वाले सब ये गलती कर रहे हैं। तो डायरिया और डिहाइड्रेशन के दौरान असली ORS ही खरीदे जिस पे WHO रेकमेंडेड फॉर्मूला लिखा होता है। एंड अगर सिर्फ इलेक्ट्रोलाइट ड्रिंक या फ्रूट बेवरेज चाहिए तो आप ORSL ले सकते हो। ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ನಾವು ಎನರ್ಜಿ ಕಡಿಮೆ ಆದಾಗ ನಮ್ಮ ಬಾಡಿನಲ್ಲಿ ORS ಜ್ಯೂಸು ರೆಕಮೆಂಡ್ ಮಾಡ್ತಾರೆ ಡಾಕ್ಟರ್ಸು. ನಾವು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕುಡಿಯುವಂಥ ORS ಜ್ಯೂಸು ಅಸಲಿಯತ್ ಏನು, ನಾವು ORS ಮೆಡಿಕಲ್ ಸ್ಟೋರಲ್ಲಿ ತೊಗೊಳೋಕ್ಕಿಂತ ಮುಂಚೆ ಯಾವ ಬ್ರ್ಯಾಂಡ್ ನೋಡಬೇಕು, WHO ರೆಕಮೆಂಡ್ ಮಾಡಿರುವಂಥ ಬ್ರ್ಯಾಂಡನ್ನೇ ನೋಡಬೇಕು ನಾವು. ORS ಅಂದಮೇಲೆ ಎಲ್ಲ ಬ್ರ್ಯಾಂಡು ORS ಇರೋದಿಲ್ಲ, ಅದರಲ್ಲಿ ಕಂಟೆಂಟ್ ಆ ಥರ ಇರೋದಿಲ್ಲ. ಸೊ ದಯವಿಟ್ಟು ನೀವೇನಾದರೂ ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ORS ಜ್ಯೂಸ್ ಕುಡಿಯೋರಾಗಿದ್ದರೆ ದಯವಿಟ್ಟು WHO ರೆಕಮೆಂಡ್ ಆಗಿರುವಂಥ ORS ಜ್ಯೂಸನ್ನೇ ನೋಡಿ ಕುಡೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗೋಣ. ಧನ್ಯವಾದ.